ಹಾಯ್ ಹಲೋ ಎಲ್ರೂ ಹೇಗಿದ್ದೀರಾ? ಐ ಆಮ್ ಲಕ್ಷ್ಮಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್. ಇವತ್ತಿನ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೈ ಮತ್ತು ಕಾಲ್ಗಳನ್ನ ಫಿಕ್ಸ್ ಮಾಡಿಬಿಟ್ಟು ಈಸಿಯಾಗಿ ಈ ರೀತಿ ಸೀರೆಯನ್ನ ಯಾವ ರೀತಿ ಉಡಿಸ್ಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದು ಸ್ಯಾರಿ ಉಡ್ಸೋದು ತುಂಬಾ ಈಸಿ ಆಗಿರುತ್ತೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ. ಈಗ ಫಸ್ಟ್ ನಾವು ಕೈಗಳನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಕೈಗಳನ್ನ ಅಟ್ಯಾಚ್ ಮಾಡ್ಕೊಳ್ಳೋದಿಕ್ಕೆ ನಮಗೆ ಒಂದು ಬ್ಲೌಸ್ ಪೀಸ್ ಬೇಕು. ಬ್ಲೌಸ್ ಪೀಸ್ನ ತಗೊಂಡು ಫಸ್ಟು ಕೈಗೆ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರುವಂತ ರೀತಿಯಲ್ಲಿ ನೀವು ಫಸ್ಟ್ ರೋಲ್ ಮಾಡ್ಕೊಳ್ಳಿ. ರೋಲ್ ಮಾಡಿಬಿಟ್ಟು ನೀಟಾಗಿ ಅದು ನಾವು ಬ್ಲೌಸ್ ಹಾಕಿದ್ರೆ ಸ್ಲೀವ್ಸ್ ಯಾವ ರೀತಿ ಕಾಣುತ್ತೋ ಅದೇ ರೀತಿ ಬರೋ ಹಾಗೆ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ನೀಟಾಗಿ ರೋಲ್ ಮಾಡಿಬಿಟ್ಟು ಒಂದು ಸೇಫ್ಟಿ ಪಿನ್ನಿಂದ ನೀವು ಈ ರೀತಿ ಪಿನ್ ಮಾಡ್ಕೊಳ್ಬೇಕಾಗತ್ತೆ. ಇದು ಹೊಸ ಸೇಫ್ಟಿ ಪಿನ್ಸ್ ನ ಯೂಸ್ ಮಾಡಿ ದೇವ್ರಿಗಲ್ವಾ, ಸೊ ಅದಕ್ಕೋಸ್ಕರ. ಇನ್ನ ನೆಕ್ಸ್ಟ್ ಕೈನು ಕೂಡ ಅಷ್ಟೇ. ನೀವು ನಾನು ಫಸ್ಟ್ ತೋರ್ಸುನಲ್ಲ ಅದೇ ರೀತಿನೇ ಇದೇ ರೀತಿ ಸೇಮ್ ಸುತ್ಕೊಂಡ್ಬಿಟ್ಟು ಆಮೇಲೆ ನೀವು ಸೇಫ್ಟಿ ಪಿನ್ ನ ನೀಟಾಗಿ ಹಿಂದೆಗಡೆ ಅಟ್ಯಾಚ್ ಮಾಡಿ ಮುಂದೆ ಕಾಣೋ ತರ ಅಟ್ಯಾಚ್ ಮಾಡಬೇಡಿ. ಸೇಫ್ಟಿ ಪಿನ್ ಹಾಕೋದ್ರಿಂದ ನಿಮಗೆ ಯಾವುದೇ ರೀತಿ ಕೈಯಲ್ಲಿ ಇರುವಂತ ಈ ಒಂದು ಬ್ಲೌಸ್ ಪೀಸು ಆಚೆ ಬರಲ್ಲ. ಅವಾಗ ನೀಟಾಗಿ ಕುತ್ಕೊಳ್ಳುತ್ತೆ. ಸೇಮ್ ನಮ್ಗೆ ಬ್ಲೌಸ್ ವೇರ್ ಮಾಡಿದಾಗ ಹ್ಯಾಂಡ್ಸ್ ಯಾವ ರೀತಿ ಕಾಣುತ್ತೋ ಸೊ ಅದೇ ರೀತಿನೇ ಕಾಣಿಸುತ್ತೆ. ಇಷ್ಟ ಆದ್ಮೇಲೆ ನಾವು ಇಲ್ಲಿ ಏನಾದ್ರೂ ಮೇಲ್ಗಡೆ ಏನಾದ್ರೂ ಹೋಗಿದ್ರೆ ನೀಟಾಗಿ ಕೆಳಗಡೆ ಎಳ್ಕೊಂಡು ನಾವು ಬ್ಲೌಸ್ ಪೀಸ್ ನ ರೆಡಿ ಮಾಡ್ಕೊಂಡ್ಮೇಲೆ ಒಂದು ಬಿಂದಿಗೆ ತಗೊಂಡು ಈ ರೀತಿಯಾದಂತ ಒಂದು ಬಿಂದಿಗೆನ ನೀವೊಂದು ಕಡ್ಡಿ ಕಟ್ಕೊಳ್ಬಹುದು. ನನ್ನ ಹತ್ರ ಸದ್ಯಕ್ಕೆ ಕಡ್ಡಿ ಸಿಕ್ಲಿಲ್ಲ, ಸೊ ನಾನೀಗ ಈ ರೀತಿಯಾದಂತ ಒಂದು ಉದ್ದದ್ದು ಒಂದು ದೊಡ್ಡದಿತ್ತು, ಇದನ್ನೇ ಕಟ್ಕೊಂತಾ ಇದೀನಿ. ಬಟ್ ನೀವು ಕಡ್ಡಿ ಕಟ್ಕೊಂಡ್ರೆ ಇನ್ನೂ ಟೈಟ್ ಆಗಿ ಬರುತ್ತೆ. ಸೊ ಇದು ಅಷ್ಟು ಟೈಟ್ ಆಗಲ್ಲ, ಇದು ಲೂಸ್ ಆಗ್ಬಿಡುತ್ತೆ. ಇವತ್ತು ನಾನು ಜಸ್ಟ್ ನಿಮ್ಗೆ ತೋರ್ಸೋದಿಕ್ಕೆ ಅಂತಾನೆ ನಾನು ಸೀರೆ ಉಡಿಸ್ತಾ ಇರೋದ್ರಿಂದ ನನಗೆ ಏನ್ ಲಾಂಗ್ ಲಾಸ್ಟಿಂಗ್ ಇರೋ ಅಂತದ್ದೇನು ಅವಶ್ಯಕತೆ ಇಲ್ಲ. ಸೊ ನಾನು ಇವಾಗ ವಿಡಿಯೋ ಆದ್ಮೇಲೆ ಮತ್ತೆ ರಿಮೂವ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಇದನ್ನ ನಾನು ಕಟ್ಕೊಳ್ತಾ ಇದ್ದೀನಿ. ನೀವು ಕಡ್ಡಿನೇ ಕಟ್ಕೊಳ್ಳಿ. ಈಗ ಈ ರೀತಿಯಾಗಿ ಎರಡೂ ಸ್ಲೀವ್ಸ್ ಗಳನ್ನ ನಾವು ಇದೇ ರೀತಿ ಇಡ್ಬೇಕಾಗತ್ತೆ. ಈ ಒಂದು ಕಡ್ಡಿ ಮೇಲೆ ಎರಡು ಹ್ಯಾಂಡ್ಸ್ ಅನ್ನ ಇಟ್ಬಿಟ್ಟು ಈಗ ನಮ್ಗೆ ಈ ಹ್ಯಾಂಡ್ ನ ನೀಟಾಗಿ ಫಿಟ್ ಆಗ್ಬೇಕು ಅಂತ ಅಂದ್ರೆ ನಾವು ಹಿಂದೆಯಿಂದ ಒಂದು ಸೇಫ್ಟಿ ಪಿನ್ ಹಾಕೊಳ್ಬೇಕಾಗತ್ತೆ. ಈ ಹ್ಯಾಂಡ್ಸ್ ಮತ್ತೆ ಹಿಂದೆ ಇರುವಂತ ಬ್ಲೌಸ್ ಪೀಸ್ ಎರಡೂ ಸೇರಿಸಿ ನಾವು ಸೇಫ್ಟಿ ಪಿನ್ ಅನ್ನ ಹಾಕೊಳ್ಬೇಕು. ಇನ್ನ ನೆಕ್ಸ್ಟ್ ಸೇಫ್ಟಿ ಪಿನ್ ಹಾಕದಾದ್ಮೇಲೆ ಈ ಸೈಡು ಕೂಡ ಸೇಮ್ ಅದೇ ರೀತಿ ಹಿಂದೆಗಡೆಯಿಂದ ನೀವು ಸೇಫ್ಟಿ ಪಿನ್ ಹಾಕೋಬೇಕಾಗತ್ತೆ. ಮುಂದೆಯಿಂದ ಹಾಕೊಂಡ್ರೆ ಕಾಣಿಸುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ಹಿಂದೆಯಿಂದ ನೀಟಾಗಿ ಹಾಕೋದ್ರಿಂದ ನಿಮಗೆ ಕಾಣಿಸೋದು ಇಲ್ಲ, ಸ್ಲೀವ್ಸ್ ಕೂಡ ನೀಟಾಗಿ ಕುತ್ಕೊಳ್ಳುತ್ತೆ. ಇನ್ನ ನೆಕ್ಸ್ಟ್ ನೋಡಿ ಈ ರೀತಿ ಆಗತ್ತೆ. ಈಗ ಹಿಂದೆ ಇರುವಂತ ಬ್ಲೌಸ್ ಪೀಸ್ನೆಲ್ಲ ನಾವು ಈ ಬಿಂದಿಗೆ ಮುಂದಕ್ಕೆ ನಾವು ಈ ರೀತಿ ತಗೊಂಡ್ ಬರ್ಬೇಕಾಗತ್ತೆ. ಈ ರೀತಿ ಮುಂದೆ ತಗೊಂಡ್ ಬಂದ್ಬಿಟ್ಟು ನಾವು ನೀಟಾಗಿ ಆ ಒಂದು ಬ್ಲೌಸ್ ಪೀಸ್ ನ ನೀಟಾಗಿ ಬಿಂದಿಗೆಗೆ ಫಿಟ್ಟಿಂಗ್ ಆಗೋ ರೀತಿ ಅಟ್ಯಾಚ್ ಮಾಡಿಕೊಂಡು ನಾವು ಇನ್ನ ಮಿಕ್ಕಿರುವಂತ ಬ್ಲೌಸ್ ಪೀಸ್ ಅನ್ನ ನಾವು ಬಿಂದಿಗೆ ಹಿಂದಕ್ಕೆ ಮತ್ತೆ ಹಾಕ್ಬೇಕಾಗತ್ತೆ. ಈ ಒಂದು ಸ್ಲೀವ್ಸ್ ಗಳನ್ನ ಮತ್ತೆ ಮುಂದಕ್ಕೆ ನೀಟಾಗಿ ಸೆಕ್ಯೂರ್ ಮಾಡಿಕೊಂಡು ಈ ಉಳಿದಿರುವಂತ ಬ್ಲೌಸ್ ಪೀಸ್ ಅನ್ನ ನಾವು ಈಗ ಮತ್ತೆ ಹಿಂದಕ್ಕೆ ಹಾಕ್ಬಿಟ್ಟು ಇನ್ನ ಹಿಂದೆ ಈ ಉಳಿದಿರುವಂತ ಬ್ಲೌಸ್ ಪೀಸ್ ನೋಡಿ ಈ ರೀತಿ ಸಿಗುತ್ತೆ ನಿಮ್ಗೆ. ಒಂದು ಅಥವಾ ಎರಡು ಗಂಟನ್ನ ಹಾಕೊಳ್ಳಿ. ಎರಡು ಗಂಟನ್ನ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ನಿಮ್ಗೆ ಟೈಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಎರಡು ಗಂಟನ್ನ ಟೈಟ್ ಆಗಿ ಫಿಟ್ ಆಗಿ ಹಾಕೊಳ್ಳಿ. ಅವಾಗ ನಿಮ್ಗೆ ಸ್ಲೀವ್ಸ್ ಕೂಡ ಬಿದ್ದೋಗಲ್ಲ, ಬ್ಲೌಸ್ ಪೀಸ್ ಕೂಡ ನೀಟಾಗಿ ಸೆಕ್ಯೂರ್ ಆಗಿ ಇರುತ್ತೆ. ಇನ್ನ ಅಪ್ಪರ್ ಪಾರ್ಟ್ ಈ ರೀತಿ ಫಸ್ಟ್ ರೆಡಿ ಮಾಡಿ ಇಟ್ಕೊಳ್ಬೇಕು. ಇನ್ನ ಕೆಳಗಡೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇನ್ನ ಸೀರೆ ತಗೊಂಡು ನಮ್ಗೆ ಪಲ್ಲು ಪಾರ್ಟ್ ಏನಿದೆ, ಪಲ್ಲು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಬಿಟ್ಬಿಟ್ಟು ಮಿಕ್ಕಿರುವಂತ ಸೀರೆನೆಲ್ಲ ನೀಟಾಗಿ ನಾವು ಪ್ಲೀಟ್ಸ್ ಆಗಿ ಅರೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ಪ್ಲೀಟ್ಸ್ ಜಾಸ್ತಿ ಬಂದಷ್ಟು ನಮ್ಗೆ ಸೀರೆ ತುಂಬಾ ಚೆನ್ನಾಗಿ ಲುಕ್ ಆಗಿ ದೇವಿಗೆ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನಾವು ಎಲ್ಲಾ ಸೀರೆನು ನಾವು ಆದಷ್ಟು ಸ್ವಲ್ಪ ಪಲ್ಲು ಪಾಟಿಗೆ ಕಮ್ಮಿ ಬಿಟ್ಕೊಂಡು ನೆರಿಗೆನ ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ. ಈ ನೆರಿಗೆ ಮಾಡಿದ್ಮೇಲೆ ನೀಟಾಗಿ ಎಲ್ಲ ಜೋಡಿಸ್ಕೊಂಡು ಇಲ್ಲಿ ಒಂದು ನಾವು ಸೇಫ್ಟಿ ಪಿನ್ ಹಾಕೊಳ್ಬೇಕಾಗತ್ತೆ. ಸೇಫ್ಟಿ ಪಿನ್ ಹಾಕೊಂಡಿಲ್ಲ ಅಂತ ಅಂದ್ರೆ ಅದು ನೆರಿಗೆ ಎಲ್ಲೆಲ್ಲೋ ಸೈಡ್ಗೆ ಹೋಗ್ಬಿಡತ್ತೆ. ಸೊ ಅದಕ್ಕೋಸ್ಕರ ಸೇಫ್ಟಿ ಪಿನ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಇನ್ನ ಸೇಫ್ಟಿ ಪಿನ್ ಹಾಕೋದ್ರಿಂದ ಅದು ನಮ್ಗೊಂದು ಗೈಡ್ ಲೈನ್ ತರ ವರ್ಕ್ ಮಾಡುತ್ತೆ. ಈಗ ನಾನು ಮೇಲಿಂದ ಮಧ್ಯಕ್ಕೆ ಈಗ ಮತ್ತೆ ನೆರಿಗೆಯನ್ನ ಜೋಡಿಸ್ಕೊಂಡು ಒಂದು ಕ್ಲಿಪ್ ಹಾಕೊಂತಿದೀನಿ. ಆ ಕ್ಲಿಪ್ ಹಾಕಕ್ಕಿಂತ ಮುಂಚೆ ನೀವು ಒಂದು ಸೇಫ್ಟಿ ಪಿನ್ ಹಾಕ್ಬಿಟ್ಟು ಕ್ಲಿಪ್ ಹಾಕಿ, ಅವಾಗ ಕ್ಲಿಪ್ ಜಾರಿದ್ರು ಕೂಡ ನಿಮ್ಗೆ ನೆರಿಗೆಗಳು ಜಾರಲ್ಲ. ಆಮೇಲೆ ಆ ಕ್ಲಿಪ್ ಮಧ್ಯದಿಂದ ಕ್ಲಿಪ್ನ ಸಹಾಯ ತಗೊಂಡು ಕೆಳಗಡೆ ನಾನು ಸೇಮ್ ಪ್ಲೀಟ್ಸ್ ನ ಮಾಡ್ಕೊಂಡು ಮತ್ತೆ ಒಂದು ಸೇಫ್ಟಿ ಪಿನ್ ಹಾಕೊಂಡು ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು 3 ಪಿನ್ ಅನ್ನ ಹಾಕಿರ್ತೀವಿ, ಯಾವುದೇ ಕಾರಣಕ್ಕೂ ನೆರಿಗೆ ಎಲ್ಲೂ ಸೈಡ್ಗೆ ಹೋಗಲ್ಲ. ಈಗ ನೀವು ಕೆಳಗಡೆ ಒಂದು ನಾನು ಬಟ್ಲು ತರ ಒಂದು ಚಿಕ್ಕದಿಟ್ಟಿದ್ದೀನಿ.
ಇಟ್ಟಿದ್ದೀನಿ ನೋಡಿ ಪ್ಲೇಟು. ಆ ಪ್ಲೇಟ್ ಮೇಲೆ ನೀವು ಅಕ್ಕಿ ಹಾಕಿ ಇಟ್ಕೊಳ್ಳಿ. ಇವಾಗ ನಾನು ನಿಮ್ಗೆ ತೋರ್ಸೋದಕ್ಕೋಸ್ಕರ ಮಾಡ್ತಾ ಇರೋದ್ರಿಂದ ನಾನು ಅಕ್ಕಿ ಏನು ಹಾಕ್ತಾ ಇಲ್ಲ. ಮತ್ತೆ ಒಂದು ತಪ್ಲೆ ತಗೊಂಡಿದ್ದೀನಿ. ಆ ತಪ್ಲೆಯಲ್ಲಿ ನೀವು ಅಕ್ಕಿ ಹಾಕೊಳ್ಬೇಕಾಗತ್ತೆ. ನೀವು ಹಂಗೆ ಇಕ್ಕಿದ್ರೆ ಕಳಶ ಅಳ್ಳಾಡುತ್ತೆ. ಆ ತಪ್ಲೆಗೆ ನೀವು ಒಂದು ಅರ್ಧ ಮುಕ್ಕಾಲಷ್ಟು ಅಕ್ಕಿ ಹಾಕೊಂಡು, ಈಗ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ಪ್ಲೀಟ್ಸ್ ಅನ್ನ ನೀವು ಕಟ್ಕೊಳ್ಬೇಕಾಗತ್ತೆ. ನಿಮ್ಗೆ ಪಲ್ಲು ಪಾರ್ಟ್ ಹಿಂದೆ ಹೋಗಿರತ್ತೆ. ಈಗ ನೆರಿಗೆ ಪಾರ್ಟ್ನ ನಾನು ಇಲ್ಲಿ ಯಾವ ರೀತಿ ಕಟ್ತಾ ಇದ್ದೀನಿ ಅದೇ ರೀತಿ ಸ್ವಲ್ಪ ಟೈಟ್ ಆಗಿ ಆದಷ್ಟು ಕಟ್ಟೋದಿಕ್ಕೆ ಟ್ರೈ ಮಾಡಿ. ಟೈಟ್ ಆಗಿ ಕಟ್ಟಿದಷ್ಟು ನಿಮಗೆ ಫ್ಲೆಕ್ಸಿಬಲ್ ಇರುತ್ತೆ. ಇವಾಗ ಒಂದ್ ಸ್ಟೆಪ್ ನೀವು ಟೈಟ್ ಆಗಿ ಕಟ್ಟಿದ್ರೆ ನೆಕ್ಸ್ಟ್ ಸ್ಟೆಪ್ ಕೂಡ ಫ್ಲೆಕ್ಸಿಬಲ್ ಆಗಿರುತ್ತೆ. ನೀವೇನಾದ್ರೂ ಒಂದ್ ಸ್ಟೆಪ್ ಏನಾದ್ರೂ ಲೂಸ್ ಮಾಡಿದ್ರೆ ಮತ್ತೇನು ಎಲ್ಲ ಲೂಸ್ ಆಗಿ ಬಿದ್ದೋಗ್ತಾ ಇರತ್ತೆ. ಈಗ ನೋಡಿ ಟೈಟ್ ಆಗಿ ಕಟ್ಟಿದೀನಿ. ಈಗ ನಾನು ಪಿನ್ ಅನ್ನ ಬಿಚ್ತಾ ಇದ್ದೀನಿ. ಪ್ಲೀಟ್ಸ್ಗೆ ಹಾಕಿರುವಂತ ಪಿನ್ ಅನ್ನ ಬಿಚ್ಬಿಟ್ಟು ಪ್ಲೀಟ್ಸ್ ನ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಹಗ್ಲಕ್ ಬರೋ ತರ ಒಂದೊಂದೇ ಪ್ಲೀಟ್ಸ್ ನ ನೋಡಿ ಯಾವ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ. ಈಗ ನಾನು ಅಕ್ಕಿ ಹಾಕಿಲ್ವಲ್ಲ, ಸೊ ಅದಕ್ಕೋಸ್ಕರ ಕೆಳಗಡೆ ತಪ್ಪಲೆ ಅಳ್ಳಾಡ್ತಿದೆ. ಅಕ್ಕಿ ಹಾಕಿ ನೀವು ಕಂಪಲ್ಸರಿಯಾಗಿ ದೇವಿನ ಕೂರ್ಸುವಾಗ ಅಕ್ಕಿನ ಹಾಕ್ಲೇಬೇಕು. ನೀವು ಕೆಳಗಡೆ ಪ್ಲೇಟ್ ಇಟ್ಟಿರ್ತೀರಲ್ವಾ ಅದಕ್ಕೂ ಅಕ್ಕಿ ಹಾಕ್ಬೇಕು. ಮತ್ತೆ ನೀವು ಬಟ್ಲಾದ್ರೂ ಯೂಸ್ ಮಾಡ್ಬೋದು. ತಪ್ಲೆ ಶೇಪ್ ಅಲ್ಲಿ ಇರುವಂತ ಬಟ್ಲದು ಯಾವ್ದಾದ್ರೂ ನೀವು ಯೂಸ್ ಮಾಡ್ಬೋದು. ಅದಕ್ಕೂ ಕೂಡ ಅಕ್ಕಿ ಹಾಕ್ಬೇಕು. ಅವಾಗ ನಿಮ್ಗೆ ಕಳಶ ಅಳ್ಳಾಡಲ್ಲ, ಸ್ಟಿಫ್ ಆಗಿ ಕೂತಿರತ್ತೆ. ನೀವು 3 ದಿನ ಕದ್ಲಿಸಿಲ್ಲ ಅಂತಂದ್ರೂ ಅಳ್ಳಾಡಲ್ಲ. ನೀವೇ ಕದ್ಲಿಸೋವರೆಗೂ ಅದು ಸ್ಟಿಫ್ ಆಗಿ ಹಾಗೆ ಇರತ್ತೆ. ಈಗ ನೋಡಿ ನಾನು ಎಲ್ಲಾ ನೆರ್ಗೆನು ನೀಟಾಗಿ ಪ್ಲೀಟ್ಸ್ ನ ಜೋಡಿಸ್ಕೊಂಡಿದೀನಿ. ಈಗ ಕಾಲ್ನ ನಾವು ಜೋಡಿಸ್ಕೋಬೇಕು. ಕಾಲ್ನ ಜೋಡಿಸ್ಕೊಳ್ಳುವಾಗ ಈ ಕಾಲ್ನ ನಾವು ಪರ್ಚೇಸ್ ಮಾಡಿದಾಗ ಸ್ಟ್ರೈಟ್ ಇರುತ್ತೆ. ನಾವು ಈ ರೀತಿ ಮೊಣಕಾಲ್ಗೆ ಈ ರೀತಿ ಕಟ್ಕೊಳ್ಬೇಕಾಗತ್ತೆ. ಅವರೇ ಕೊಟ್ಟಿರ್ತಾರೆ ಈ ರೀತಿ ನಮ್ಗೆ ಒಂದು ಥ್ರೆಡ್ ನ. ಆ ಥ್ರೆಡ್ ಇಂದ ಈ ರೀತಿ ಮೊಣಕಾಲ್ಗೆ ನಾವು ಕಟ್ಕೊಂಡು, ಈಗ ನೋಡಿ ನಾನು ದೇವಿಗೆ ಗೆಜ್ಜೆ ಹಾಕ್ತಾರಲ್ವಾ ಆ ಒಂದು ಪಾರ್ಟ್ ಅಲ್ಲಿ ನಾನು ಸೀರೆನ ನೀಟಾಗಿ ಕಾಲಿಗೆ ಎಷ್ಟು ಬೇಕೋ ಅಷ್ಟನ್ನ ನೀಟಾಗಿ ಇಟ್ಕೊಂಡು ಅಲ್ಲೊಂದು ಸೇಫ್ಟಿ ಪಿನ್ ಹಾಕ್ಬಿಟ್ಟು ನಾನು ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಓಕೆನಾ? ನೀಟಾಗಿ ನೋಡ್ಕೊಳ್ಳಿ. ಸೇಮ್ ಇದೇ ರೀತಿ ಮಾಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಸೆಕ್ಯೂರ್ ಮಾಡಿದ ಆದ್ಮೇಲೆ ನೆಕ್ಸ್ಟ್ ಈಗ ಎಕ್ಸ್ಟ್ರಾ ಪಾರ್ಟ್ ಇರುತ್ತೆ ನೋಡಿ ಹಿಂದೆಗಡೆ. ಈಗ ಈ ಒಂದು ಎಕ್ಸ್ಟ್ರಾ ಪಾರ್ಟ್ ನ ಒಂದು 2-3 ಸುತ್ತನ ಹಿಂಗೆ ರೋಲ್ ಮಾಡ್ಕೊಂಡು ನೋಡಿ ಈ ರೀತಿ ರೋಲ್ ಮಾಡ್ಕೊಂಡು ಈಗ ನಾನು ಅಲ್ಲೂ ಕೂಡ ಸೇಫ್ಟಿ ಪಿನ್ ಹಾಕ್ತಾ ಇದ್ದೀನಿ. ಆಗ ನೀಟಾಗಿ ಕಾಲು ನಮ್ಗೆ ಫಿನಿಶಿಂಗ್ ಕಾಣುತ್ತೆ. ಅವಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಯಾಕಂತಂದ್ರೆ ಈ ಒಂದು ಸೀರೆಯಲ್ಲಿ ಕಾಲು ಹೈಲೈಟ್ ಆಗುತ್ತೆ. ಒಂದು ಸ್ಯಾರಿ ಎಲ್ಲ ಕಂಪ್ಲೀಟ್ ಆದ್ಮೇಲೆ ದೇವಿ ಕಾಲು ತುಂಬಾ ಚೆನ್ನಾಗಿ ಹೈಲೈಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ದೇವಿ ಕಾಲು ತುಂಬಾ ಚೆನ್ನಾಗಿರೋ ರೀತಿ ನಾವು ಸೀರೆನ ಉಡಿಸ್ಬೇಕಾಗತ್ತೆ. ಆ ಒಂದು ಬಾರ್ಡರ್ ಚೆನ್ನಾಗಿ ಕಾಣಿಸಿದ್ರೇನೆ ಆಗ ಹೈಲೈಟ್ ಆಗೋದು. ಸೇಮ್ ಈ ಒಂದು ಕಾಲ್ಗೂ ಅಷ್ಟೇ ಅದೇ ರೀತಿ ಗೆಜ್ಜೆ ಹಾಕುವಂತ ಪಾರ್ಟ್ ಅಲ್ಲಿ ನಾನು ಫಸ್ಟ್ ಒಂದು ಸೇಫ್ಟಿ ಪಿನ್ ನ ನೀಟಾಗಿ ಸ್ಯಾರಿನ ಬಾರ್ಡರ್ ಯಾವುದೇ ರೀತಿ ಮಡ್ಚದೇ ಇರೋ ರೀತಿ ಇಟ್ಕೊಂಡು ಸೇಫ್ಟಿ ಪಿನ್ ನ ಹಾಕೊಳ್ತಾ ಇದ್ದೀನಿ. ಸೇಫ್ಟಿ ಪಿನ್ ಹಾಕಿದ ಆದ್ಮೇಲೆ ನೆಕ್ಸ್ಟ್ ಈಗ ಫಸ್ಟ್ ಕಾಲಿಗೆ ಮಾಡಿದ್ವಲ್ಲ ಸೇಮ್ ಅದೇ ರೀತಿ ರೋಲ್ ಮಾಡ್ಕೊಂಡು ಒಂದು 2 ಅಥವಾ 3 ರೋಲ್ ಮಾಡ್ಬಿಟ್ಟು ನೀವು ಅಲ್ಲೂ ಕೂಡ ಸೇಫ್ಟಿ ಪಿನ್ ನ ಹಾಕೋದ್ರಿಂದ ನಿಮಗೆ ಟೈಟ್ ಆಗಿ ಕೂರುತ್ತೆ. ಮತ್ತೆ ಫಿನಿಶಿಂಗ್ ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವತ್ ನಾನು ನಿಮ್ಗೆ ಕಾಲ್ನ 2 ಟೈಪ್ ಇರೋ ರೀತಿ ತೋರಿಸ್ತೀನಿ. ನೋಡಿ ಈ ರೀತಿ ಹಿಂಗೆ ಚಕ್ಕಬಲ ಹಾಕೊಂಡು ಕೂತಿರೋ ತರ ಕೂಡ ನೀವು ಮಾಡ್ಬೋದು. ಇನ್ನೊಂದು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿರೋ ತರನು ಮಾಡ್ಬೋದು. ನಿಮ್ಗೆ ಯಾವ್ದು ಇಷ್ಟ ಆದ್ರೆ ನೀವು ಅದನ್ನ ಮಾಡ್ಬೋದು. ಇನ್ನ ಕಾಲ್ ಮೇಲೆ ಕಾಲ್ ಹಾಕೊಂಡ್ರೆ ಕೂತ್ರೆ ಹೇಗಿರುತ್ತೆ ಅಂತ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಇನ್ನ ನೋಡಿ ಈಗ ಮಿಕ್ಕಿರುವಂತ ಪಲ್ಲು ಪಾರ್ಟ್ ನ ನೀಟಾಗಿ ಪ್ಲೀಟ್ಸ್ ಮಾಡ್ಕೊಂಡು ಆ ಪ್ಲೀಟ್ಸ್ಗೆ ನಾನು ಒಂದು ಸೇಫ್ಟಿ ಪಿನ್ ನ ಹಾಕೊಳ್ತಾ ಇದ್ದೀನಿ. ಸೇಫ್ಟಿ ಪಿನ್ ಕಂಪಲ್ಸರಿ ಆಗಿ ಹಾಕಿ, ಇಲ್ಲಾಂದ್ರೆ ಪ್ಲೀಟ್ಸ್ ಆ ಕಡೆ ಈ ಕಡೆ ಹೋಗೋದು ಆ ರೀತಿ ಆಗ್ತಾ ಇರತ್ತೆ. ಸೊ ಅದಕ್ಕೋಸ್ಕರ ಸೇಫ್ಟಿ ಪಿನ್ ನ ನೀಟಾಗಿ ಹಾಕ್ಬಿಟ್ಟು ಆ ಒಂದು ಪ್ಲೀಟ್ಸ್ ನ ನೀಟಾಗಿ ಜೋಡಿಸ್ಕೊಂಡು ನಾವು ಪಲ್ಲು ಪಾರ್ಟ್ ಹತ್ರ ನೀಟಾಗಿ ನಾವು ಪಿನ್ ಹಾಕ್ಬೇಕಾಗತ್ತೆ. ಬೇಕಿದ್ರೆ ನೀವು ವಿ ಶೇಪ್ ಅಲ್ಲಿ ಕೂಡ ನೀವು ಸೆರಗನ್ನ ಹಾಕ್ಬೋದು. ಇವತ್ತು ನಾನು ಜಸ್ಟ್ ನಾವೆಲ್ಲ ವೇರ್ ಮಾಡ್ತೀವಲ್ಲ ಅದೇ ರೀತಿ ಸೆರಗ ಹಾಕ್ತಾ ಇದ್ದೀನಿ. ದೇವರಿಗೆಲ್ಲ ವಿ ಶೇಪ್ ಅಲ್ಲೂ ಕೂಡ ಸೆರಗ ಹಾಕ್ತಾರೆ. ಬಟ್ ವಿ ಶೇಪ್ ಅಲ್ಲಿ ಹಾಕ್ದಾಗ ನಮ್ಗೆ ಇನ್ನೂ ಜಾಸ್ತಿ ಪಲ್ಲು ಬೇಕಾಗತ್ತೆ. ಸೊ ಆವಾಗ ನಮ್ಗೆ ನೆರಿಗೆ ಕಮ್ಮಿ ಆಗುತ್ತೆ. ಸೊ ನಾನು ಇದೇ ರೀತಿ ಇರ್ಲಿ ಅಂತ ಈ ರೀತಿ ಹಾಕ್ತಿದ್ದೀನಿ. ನೀವು ಬೇಕಿದ್ರೆ ವಿ ಶೇಪ್ ಬೇಕಿದ್ರು ಮಾಡ್ಕೋಬಹುದು. ಈಗ ನಾನು ಈ ರೀತಿ ಪಲ್ಲು ಹಾಕಿದ್ಮೇಲೆ ಎಕ್ಸ್ಟ್ರಾ ಏನೇನಿದೆ ಕ್ಲಾತ್ ಅದನ್ನೆಲ್ಲ ನೀಟಾಗಿ ಎಲ್ಲ ಸೆಕ್ಯೂರ್ ಮಾಡ್ಬಿಟ್ಟು ನೋಡಿ, ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ಲ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಳ್ಳೋದು ಕೂಡ ಮಾಡ್ಬೋದು ಅಂತ. ನಿಮ್ಗೆ 2 ತರ ನಿಮಗೆ ನಾನು ತೋರಿಸಿದೀನಿ. ಕಾಲ್ನ ನೀವು ಈ ರೀತಿ ಬೇಕಿದ್ರು ಇಟ್ಟು ಮಾಡ್ಬೋದು, ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿರೋ ತರ ಕೂಡ ಮಾಡ್ಬೋದು. ನಿಮ್ಗೆ ಯಾವ್ದು ಇಷ್ಟ ಆದ್ರೆ ಅದನ್ನ ನೀವು ಮಾಡಿ. ಮತ್ತೆ ನಿಮ್ಗೆ ಯಾವ ಟೈಪ್ ಇಷ್ಟ ಆಯ್ತು ಅಂತ ನನ್ಗೆ ಕಮೆಂಟ್ ಮೂಲಕ ತಿಳಿಸಿ. ಫಸ್ಟ್ ಅಥವಾ 2 1 ಸೆಕೆಂಡ್ ಅಂತ ನೀವು ಕಮೆಂಟ್ ಮಾಡ್ಬೋದು. ಫಸ್ಟ್ ಅಂತ ಅಂದ್ರೆ ಈ ರೀತಿ ಚಕ್ಕಬಲ್ಲ ಹಾಕೊಂಡಿರೋದು, ಸೆಕೆಂಡ್ ಅಂತ ಅಂದ್ರೆ ಕಾಲ್ ಮೇಲೆ ಕಾಲ್ ಹಾಕಿರೋದು.
ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ನಂಗೆ ಕಮೆಂಟ್ ಮೂಲಕ ತಿಳ್ಸೋದ್ ಮಾತ್ರ ಮರಿಬೇಡಿ. ಮತ್ತೆ ಡಾಬ್ ಹಾಕೊಳ್ಳಿ. ಡಾಬ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ದೇವಿಗೆ ಅಲಂಕಾರ ಮಾಡೋದ್ರಿಂದ. ಮತ್ತೆ ಬಳೆ ಹಾಕೊಳ್ಳಿ. ಮತ್ತೆ ಈ ರೀತಿ ಮುಖವಾಡನೆಲ್ಲ ಅಟ್ಯಾಚ್ ಮಾಡಿ ತೆಂಗಿನಕಾಯಿ ಇಟ್ಬಿಟ್ಟು ಮತ್ತೆ ಜಡೆ ಇಟ್ಟು ನೋಡಿ ನಾನು ಒಂದು ಸಿಂಪಲ್ ಆಗಿ ಒಂದು ಲುಕ್ ಕೊಟ್ಟಿದ್ದೀನಿ. ಈ ರೀತಿಯಾಗಿ ಸ್ಯಾರಿ ಉಡ್ಸೋದ್ರಿಂದ ದೇವಿ ತುಂಬಾ ಲಕ್ಷಣವಾಗಿ ಕಾಣ್ತಿರ್ತಾರೆ. ಸೇಮ್ ದೇವಸ್ಥಾನದಲ್ಲಿ ಇರೋ ರೀತಿಯಾಗಿ. ನನಗಂತೂ ಈ ಒಂದು ಕಾಲ್ ಮೇಲ್ ಕಾಲ್ ಹಾಕೊಂಡಿರೋದು ತುಂಬಾ ಇಷ್ಟ ಆಯ್ತು. ನಾನು ಲಾಸ್ಟ್ ಟೈಮು ಕೂಡ ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಯಾವ ರೀತಿ ಉಡ್ಸಿದ್ದೆ ಸೀರೆನ ಅಂತ ಕೂಡ ನಿಮ್ಗೆ ಇಲ್ಲಿ ಫೋಟೋ ಹಾಕ್ತೀನಿ. ನೋಡಿ ಈ ರೀತಿಯಾಗಿ ಲಾಸ್ಟ್ ಟೈಮ್ ಹುಡ್ಸಿದ್ದೆ. ಇನ್ನು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಇನ್ನ ನೆಕ್ಸ್ಟ್ ವಿಡಿಯೋಲ್ ಸಿಗೋಣ. ಬಾಯ್.